ಭೀಮನ ಅಮಾವಾಸ್ಯೆ. ಈ ವ್ರತದ ಆಚರಣೆ ಹೇಗಿದ್ದರೆ ಶ್ರೇಯಸ್ಸು? ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತೆ. ಈ ವ್ರತಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿಸ್ತಂಭ ವ್ರತ ಮತ್ತು ಪತಿ ಸಂಜೀವಿನಿ ವ್ರತ ಎಂಬ ಹಲವಾರು ಹೆಸರುಗಳಿವೆ. ಆಗಸ್ಟ್ 12ರಂದು ಭೀಮನ ಅಮಾವಾಸ್ಯೆ ಇದೆ. ದೀಪಸ್ತಂಭ ಅಂದರೆ ದೀಪದ ಕಂಬ ಅಂತ ಅರ್ಥ. ಜ್ಯೋತಿ ಅಂದರೆ ಬೆಳಕು. ಜ್ಯೋತಿರ್ಭೀಮೇಶ್ವರ ಎಂದರೆ ಉತ್ತಮ ಆರೋಗ್ಯ ನೀಡಿ ಜೀವನ ಬೆಳಗಿಸುವುದು ಅಂತ. ಪತಿ ಸಂಜೀವಿನಿ ಎಂದರೆ ಇರುವ ಪತಿಗೆ ಪುನಃ ಜೀವ ಬರುವುದು ಅಂತ ಅರ್ಥ. ಈ ವ್ರತವನ್ನು ಗೃಹಿಣಿಯರು ಆಚರಿಸ್ತಾರೆ. ಇದರ ವ್ರತ ಆಚರಿಸುವುದರಿಂದ ಪತಿಗೆ ಒದಗಬಹುದಾದ ಅಪಮೃತ್ಯು ದೂರವಾಗುತ್ತೆ, ಆಯಸ್ಸು ಹೆಚ್ಚುತ್ತೆ. ಕನ್ಯೆಯರು ವಿವಾಹಕ್ಕೂ ಮುಂಚೆ ಈ ವ್ರತವನ್ನು ಆಚರಿಸ್ತಾರೆ. ಪದ್ಧತಿಯ ಪ್ರಕಾರ ವಿವಾಹದ ನಂತರ ಸತತವಾಗಿ 9 ವರ್ಷಗಳವರೆಗೂ ಈ ವ್ರತವನ್ನು ಆಚರಿಸಬೇಕು. ಈ ಪದ್ಧತಿ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲೂ ಉಲ್ಲೇಖವಿದೆ. ಹಿತ್ತಾಳೆಯಿಂದ ಮಾಡಿದ ಶುಭ್ರವಾದ 2 ದೀಪಗಳಿಗೆ ಅರಿಶಿಣದ ಕೊಂಬು ಮತ್ತು ಅರಿಶಿಣದ ನೀರಿನಿಂದ ಒದ್ದೆ ಮಾಡಿದ ದಾರವನ್ನು ದೀಪಗಳಿಗೆ ಕಟ್ಟಬೇಕು. ಈ ದೀಪಗಳಿಗೆ ಉಮಾಮಹೇಶ್ವರರನ್ನು ಆವಾಹನೆ ಮಾಡಿ 9 ಎಳೆ ಮತ್ತು 9 ಗಂಟೆನಿಂದ ಕೂಡಿದ ದಾರವನ್ನು ಇಟ್ಟು ಪೂಜಿಸಬೇಕು. ಎಲ್ಲ ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡಿ ದಾರವನ್ನು ಕೈಯಲ್ಲಿ ಧರಿಸಬೇಕು. ಸಾಮಾನ್ಯವಾಗಿ ಪೂಜೆ ಆರಂಭಿಸುವ ಮೊದಲೇ ದೀಪವನ್ನು ಹಚ್ಚಿರ್ತೀವಿ, ಆದರೆ ದೀಪವನ್ನು ಹಚ್ಚುವ ವೇಳೆ ಮಂತ್ರ ಪಠಿಸಬೇಕು. ಅನ್ನ, ಪಾಯಸ, ಚಿತ್ರಾನ್ನ, ಹೋಳಿಗೆ, ಕಡಲೆಬೇಳೆ, ಹೆಸರುಬೇಳೆ, ಬಾಳೆಹಣ್ಣು ಇಟ್ಟು ಪೂಜಿಸಬೇಕು. ಪೂಜೆ ಮುಗಿದ ನಂತರ ದಾನ ನೀಡಬೇಕು. ಇದಾದ ನಂತರ ಪೂಜಿಸಿದ ಗ್ರಂಥಿ ಅಂದರೆ ದಾರವನ್ನು ದೇವರ ಪ್ರಸಾದದ ಹೂವಿನ ಜೊತೆಯಲ್ಲಿ ಬಲಗೈಯಲ್ಲಿ ಧರಿಸಬೇಕು. ಇದನ್ನು ದೌರಬಂಧನ ಅಂತಾರೆ. ಈ ದಾರದಲ್ಲಿ 9 ಎಳೆ ಮತ್ತು 9 ಗಂಟೆಗಳು ಇರಬೇಕು. ಭೀಮನ ಅಮಾವಾಸ್ಯೆಯ ದಂತಕಥೆ ಏನು? ಈ ವ್ರತವಕ್ಕೆ ಪತಿ ಸಂಜೀವಿನಿ ವ್ರತ ಎಂಬ ಹೆಸರು ಬರಲು ಒಂದು ಕಥೆ ಇದೆ. ಪೂರ್ವ ಕಾಲದಲ್ಲಿ ಸೌರಾಷ್ಟ್ರ ಎಂಬ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿರ್ತಾನೆ. ಅವನ ಮಗ ಜಯಶೇಖರ ಚಿಕ್ಕ ವಯಸ್ಸಿಗೆ ಅವನು ಮೃತ ಹೊಂತಾನೆ. ಆದರೆ ರಾಜ ಮೃತ ಮಗನ ಶರೀರಕ್ಕೆ ಮದುವೆ ಮಾಡಬೇಕು ಅಂತಾನೆ. ಅದಕ್ಕೋಸ್ಕರ ಕನ್ಯೆ ಬೇಕೆಂದು ಡಂಗುರ ಹೊಡೆಸ್ತಾನೆ. ಈ ಶವವನ್ನು ವಿವಾಹ ಆದವರಿಗೆ ಅರ್ಧ ರಾಜ್ಯವನ್ನು ಕೊಡುವೆನೆಂದು ಘೋಷಣೆ ಮಾಡ್ತಾನೆ. ಇದನ್ನು ತಿಳಿದ ಮಾಧವ ಶರ್ಮ ಎಂಬ ಬ್ರಾಹ್ಮಣ ಮಗಳನ್ನು ವಿವಾಹಕ್ಕೆ ಒಪ್ಪಿಸ್ತಾನೆ. ಉರಿಯುತ್ತಿದ್ದ ಚಿತೆಯು ಮಳೆಯ ಕಾರಣ ನಂದಿ ಹೋಗುತ್ತೆ. ಪತಿಯನ್ನು ಬದುಕಿಸಿಕೊಳ್ಳುವ ಸಲುವಾಗಿ ಪರಮೇಶ್ವರನನ್ನು ಪರಿಪರಿಯಾಗಿ ಬೇಡಿಕೊಳ್ತಾಳೆ ಆ ಹುಡುಗಿ. ಆಗ ಪ್ರತ್ಯಕ್ಷನಾದ ಪರಶಿವ ಈ ವ್ರತದ ಬಗ್ಗೆ ತಿಳಿಸ್ತಾನೆ. ಆಗ ಆಕೆಯು ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಆಚರಿಸ್ತಾಳೆ ಹಾಗೂ ಯಶಸ್ವಿ ಕೂಡ ಆಗ್ತಾಳೆ. ತನ್ನ ಪತಿಯನ್ನು ಶಿವ ಮತ್ತು ಪಾರ್ವತಿ ಅನುಗ್ರಹದಿಂದ ಬದುಕಿಸಿಕೊಳ್ತಾಳೆ. ಈ ಕಾರಣದಿಂದ ಇದು ಪತಿ ಸಂಜೀವಿನಿ ವ್ರತ ಅಂತ ವಿಶ್ವವಿಖ್ಯಾತಿ ಆಯಿತು. ಸ್ನೇಹಿತರೆ, ಎಲ್ಲರೂ ಕೂಡ ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಿಸಿ ತಮ್ಮ ಗಂಡಂದಿರಿಗೆ ದೀರ್ಘಾಯುಷ್ಯ ಸಿಗಬೇಕು ಅಂತ ಕೇಳ್ಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.